ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್ ದ ಹಂಗ್ರಿ ಸ್ಪೂನ್. ಇವತ್ತು ಮನೆಯಲ್ಲೇ ಇರುವ ವಸ್ತುವಿಂದ ಒಂದು ಸ್ಯಾಂಡ್ವಿಚ್ ಮಾಡುವ. ಸಂಜೆ ತಿಂಡಿಗೆ ತುಂಬ ಟೇಸ್ಟಿಯಾಗಿರುವ ಒಂದು ಸ್ಯಾಂಡ್ವಿಚ್. ನಿಮ್ಮ ಮನೆಯಲ್ಲಿ ಈ ಥರ ಕಪ್ಪಾದ ಬಾಳೆಹಣ್ಣಿದ್ದರೆ ಅದನ್ನು ಬಿಸಾಡಬೇಡಿ. ಇದರಿಂದ ಒಂದು ಸಣ್ಣ ಒಳ್ಳೆ ಟೇಸ್ಟಿಯಾಗಿರುವ ಒಂದು ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಈಗ ಈ ಬನಾನವನ್ನು ನಾನು ಡೈರೆಕ್ಟ್ ತವಕ್ಕೆ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಕಟ್ ಮಾಡಿ ಹಾಕ್ಕೊಂಡು ಈಗ ಒಲೆಯಲ್ಲಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು 5ರಿಂದ 7 ನಿಮಿಷ ತನಕ ಹುರಿಬೇಕು. ಹೀಗೆ ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಇದಕ್ಕೆ ಹೆಚ್ಚಿಗೆ ಏನು ಬೇಕಂತಿಲ್ಲ. ನಾನು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ, ವೈಟ್ ಎಳ್ಳು. ನಿಮಗೆ ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಬೇಕಂದರೆ ನಿಮಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. 5ರಿಂದ 7 ನಿಮಿಷ ಆದಮೇಲೆ ಇದನ್ನು ಮ್ಯಾಶ್ ಮಾಡಬೇಕು. ಈ ಥರ ತುಂಬ ಈಸಿ, ಯಾರು ಕೂಡ ಮಾಡ್ಬೋದು ಮತ್ತು ಕ್ವಿಕ್ಕಾಗಿ ಆಗ್ತದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಈ ತವದಿಂದ ಎಲ್ಲ ಮ್ಯಾಶ್ ಮಾಡಿದ ಬನಾನ ತೆಗೆದುಕೊಳ್ತಾ ಇದ್ದೇನೆ. ಈಗ ಅದೇ ತವಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಮೆಲ್ಟ್ ಆದಮೇಲೆ ಬ್ರೆಡ್ ಈ ಥರ ತಗೊಂಡು 2 ಕಡೆ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು. ನೀವು ನನ್ನ ಚಾನಲಿಗೆ ಹೊಸತಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಂಜೆ ತಿಂಡಿಗೆ ನೀವೇನೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಕ್ವಿಕ್ಕಾಗಿ ಆಗಿರುವ ರೆಸಿಪಿ ಆದ್ದರಿಂದ ಯಾರು ಕೂಡ ಮಾಡ್ಬೋದು, ಹೆಚ್ಚೇನು ತೊಂದರೆ ಇಲ್ಲ. ಈ ಥರ 2 ಕಡೆ ರೋಸ್ಟ್ ಮಾಡಿಕೊಳ್ಬೇಕು. ಸ್ವಲ್ಪ ಎಷ್ಟು ಬೇಕಷ್ಟು ಮಾಡಿಕೊಳ್ಳಿ. ನಿಮಗೆ ರಸ್ಕ್ ಟೈಪ್ ಆಗಬೇಕಂತಾದರೆ ಸ್ವಲ್ಪ ಇನ್ನೂ ಹೆಚ್ಚು ಇಡಬೇಕು ಇದನ್ನು. ಆಯಿತು. ಈಗ ಬನಾನವನ್ನು ಮ್ಯಾಶ್ ಮಾಡಿದ ಬನಾನವನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿಕೊಳ್ಳುವ. ಬೇಕಂದರೆ ನೀವು ಹನಿ ಹಾಕ್ಕೊಳ್ಬೋದು, ಬಟ್ ಬನಾನಾ ಸ್ವೀಟ್ ಇರೋದ್ರಿಂದ ನಾನೇನು ಹಾಕ್ಕೊಳ್ತಾ ಇಲ್ಲ. ಬನಾನಾ ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆ ಇದು. ಹನಿ, ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಈ ಥರ ಈಗ 2 ಕಡೆ ಇದನ್ನು ಫ್ಲಿಪ್ ಮಾಡಿ ಈ ಥರ ಮಾಡಿ. ಆಯಿತು. ಈಗ ಪ್ಲೇಟಲ್ಲಿ ತೆಗೆದುಕೊಂಡು ಒಂದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ತುಂಬ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ ನೀವು ಮನೆಯಲ್ಲಿ ಮಾಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು. ಕೆಲವು ಮಕ್ಕಳು ಬನಾನಾ ತಿನ್ನಲಿಕ್ಕೆ ಕೇಳೋದಿಲ್ಲ, ಆವಾಗ ಈ ಥರ ಮಾಡಿ ಕೊಡ್ಬೋದು. Thank you so much for watching. Bye bye. Have a nice day.